ಈ ವಿಡಿಯೋವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತು ಎಸ್.ಎಸ್.ಎಲ್.ಸಿ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆ ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಆನ್ಸರ್ ಕೀಯನ್ನು ಬಿಟ್ಟಿರ್ತಾರೆ. ಆನ್ಸರ್ ಕೀಯನ್ನು ನೀವು ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಎರಡನ್ನ ನೋಡಿ ತಾಳೆ ಮಾಡಿ ನೋಡುವುದಾದರೆ, ಕಂಪೇರ್ ಮಾಡಿ ನೋಡುವುದಾದರೆ ನಿಮ್ಗೆ ಸಿಗ್ತಕ್ಕಂಥ ಅಂಕಗಳು ನೀವು ಕಲೆಕ್ಟ್ ಮಾಡ್ಬೋದು. ಎಲ್ಲಕ್ಕಿಂತ ಸಂತೋಷದ ಸುದ್ದಿ ಏನಂತಂದರೆ, ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಗ್ರೇಸಿಂಗ್ ಮಾರ್ಕ್ಸನ್ನು ಸಹ ಅವರಿಗೆ ಕೊಡುತ್ತಿದ್ದಾರೆ. ಹೀಗಾಗಿ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವ ಸಾಧ್ಯತೆಗಳಿವೆ. ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 15ರಿಂದ ಈ ವ್ಯಾಲ್ಯುವೇಷನನ್ನು ಮೌಲ್ಯಮಾಪನವನ್ನು ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವ್ಯಾಲ್ಯುವೇಷನನ್ನು ಮಾಡ್ತಿದ್ದಾರೆ. ಈ ಒಂದು ಬಹುತೇಕವಾಗಿ ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಚೀಫ್ ಅವರು ಹೇಳುವ ಹಾಗೆ ಸಾಧ್ಯದಷ್ಟು ಬೇಗನೆ ಫಲಿತಾಂಶವನ್ನು ನಾವು ನಿಮಗೆ ತಂದು ಕೊಡುತ್ತೇವೆ. ಬಹುತೇಕವಾಗಿ ಎಸ್.ಎಸ್.ಎಲ್.ಸಿ ಫಲಿತಾಂಶವನ್ನು ಏಪ್ರಿಲ್ ಲಾಸ್ಟ್ ವೀಕ್ನಲ್ಲಿ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಬಹುತೇಕವಾಗಿ ಹೊರಬೀಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪರೀಕ್ಷೆ ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಆತಂಕ ಭಯಪಡ್ತಕ್ಕಂಥ ಯಾವುದೇ ಬೇಡ. ಯಾಕಂದರೆ ಪರೀಕ್ಷೆ ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಶುಭವಾಗಲಿ, ಬೆಸ್ಟ್ ಆಫ್ ಲಕ್ ಅನ್ನುತ್ತಾ ಇಲ್ಲಿ ತನಕ ವಿಡಿಯೋ ವಾಚ್ ಮಾಡಿರ್ತಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.